ಹಾಯ್ ಗುಡ್ ಮಾರ್ನಿಂಗ್ ಆಲ್ ವೆಲ್ಕಮ್ ಟು ಪ್ರಿಯೋಸ್ ಲಾಗ್ ಆ್ಯಂಡ್ ಕಿಚನ್ ವೈಬ್ಸ್. ಇವತ್ತು ಟ್ಯೂಸ್ಡೇ ಮಾರ್ನಿಂಗ್ ಲಾಗ್ ಇದು. ಬೆಳಗ್ಗೆನೇ ಎದ್ದು ಪೂಜೆ ಮಾಡ್ಕೊಳ್ಳೋಣ ಅಂತೇಳಿ ಎಲ್ಲದಕ್ಕೂ ರೆಡಿ ಮಾಡಿಕೊಂಡು ನೆಕ್ಸ್ಟ್ ಬಾಗಿಲಿಗೆಲ್ಲ ರಂಗೋಲಿ ಹಾಕಿ ಇನ್ನು ನಾಷ್ಟ ಏನು ಮಾಡೋದು, ಆಲ್ರೆಡಿ ಟೈಮೇ ಆಗೋಗಿದೆ ಅಂತೇಳಿ ಮೊಳಕೆ ಹುರುಳಿಕಾಳು ಸಾಂಬಾರು ಮಾಡೋಣ ಅಂತೇಳಿ ಮಾಡ್ತಾಯಿದ್ದೆ. ಏನಂದರೆ ನಾನು ಇಲ್ಲಿ ಕಾಯಿ ಹಾಕೋದನ್ನು ಮಿಸ್ ಮಾಡಿಬಿಟ್ಟಿದ್ದೀನಿ. ಲಾಸ್ಟಲ್ಲಿ ಹಾಕೊಂಡು ಆಡಿಸಿದ್ದೀನಿ. ನೀವು ಕಾಯಿ ಹಾಕೊಂಡು ಆಡಿಸಿದ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಇಷ್ಟ ಆಗೋರು ಹಾಕ್ಕೊಳ್ಳಿ, ಇಷ್ಟ ಆಗಲಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಬಟ್ ನಾನು ಮಾಡ್ತಾಯಿದ್ದೀನಲ್ಲ, ಈ ಥರ ಒಂದು ಸಲ ಮಾಡಿ ನೋಡಿ, ನಿಜವಾಗ್ಲೂ ಚೆನ್ನಾಗಿರುತ್ತೆ. ನಾನಂತೂ ಹೇಳಬೇಕು ಅಂದರೆ ನಿಜವಾಗ್ಲೂ ಅಡುಗೆ ಕಲ್ತಿದ್ದೆಲ್ಲ ಯೂಟ್ಯೂಬಲ್ಲೇ. ನಾನು ಅಡುಗೆ ಕಲಿಯೋಕ್ಕೆ ಸ್ಟಾರ್ಟ್ ಮಾಡಿದ್ದು ಕೋವಿಡಲ್ಲಿ. ಇನ್ನೇನು ಮದುವೆ ಮಾಡಿಬಿಡ್ತಾರೆ ಅನ್ನೋ ಭಯದಲ್ಲೇ ನಾನು ಅಡುಗೆ ಕಲಿತೆ. ನನಗಂತೂ ನಿಜವಾಗ್ಲೂ ನಮ್ಮ ಅಮ್ಮ ಗೈಡೇ ಮಾಡಿಕೊಟ್ಟಿಲ್ಲ, ನಾನು ಕಲ್ತಿದ್ದೆಲ್ಲ ನಿಜವಾಗ್ಲೂ ಯೂಟ್ಯೂಬಲ್ಲಿ. ನೆಕ್ಸ್ಟ್ ಏನಂತಂದರೆ ಇದನ್ನು ಮೊಳಕೆ ಕಾಳನ್ನೆಲ್ಲ ಒಗ್ಗರಣೆ ಕೊಟ್ಕೋಬೇಕು. ಇದು ಒಗ್ಗರಣೆಯಲ್ಲೇ ಹಸಿ ಸ್ಮೆಲ್ಲೆಲ್ಲ ಹೋಗೋ ಥರ ಚೆನ್ನಾಗಿ ಹುರ್ಕೋಬೇಕು. ಇನ್ನು ಹಸಿ ಸ್ಮೆಲ್ಲೆಲ್ಲ ಹೋದ್ಮೇಲೆ ಸ್ವಲ್ಪ ನೀರು ಉಪ್ಪು ಹಾಕಿ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು. ಚೆನ್ನಾಗಿ ಕುದ್ದೈತೆ ಅಂದರೆ ಚೆನ್ನಾಗಿ ತರಕಾರಿ ಎಲ್ಲ ಬೆಂದೈತೆ ಅಂತ. ಆಮೇಲೆ ನೆಕ್ಸ್ಟ್ ಇದಕ್ಕೆ ಚೆನ್ನಾಗಿ ಕುದ್ಮೇಲೆ ಕಾಯಿ ಖಾರ ಏನಿರುತ್ತಲ್ವ ಅದನ್ನು ಹಾಕ್ಕೊಳ್ಳಿ. ಅದನ್ನು ಹಾಕ್ಕೊಂಡು ನೆಕ್ಸ್ಟ್ ಇಲ್ಲಿ ಫ್ಲಿಪ್ಕಾರ್ಟಿಂದ ಸ್ವಲ್ಪ ಐಟಮ್ಸ್ ಆರ್ಡ್ರ್ ಮಾಡ್ಕೊಂಡಿದ್ದೆ. ಇದಂತೂ ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಚಾಕು ಶಾರ್ಪಿಂಗ್ಗೆ ಹಳ್ಳಿ ಕಡೆ ಎಲ್ಲಾದರೆ ಕಲ್ ಮೇಲೆ ಉಜ್ಜುತ್ತಾರೆ, ಇಲ್ಲೆಲ್ಲಿ ಕಲ್ಲು ಹುಡಿಕೊಂಡು ಹೋಗೋದು ಅಂತ ಹೇಳ್ಬಿಟ್ಟು ಒಂದು ಶಾರ್ಪ್ನರ್ ಆರ್ಡ್ರ್ ಮಾಡಿಕೊಂಡೆ. ನೆಕ್ಸ್ಟ್ ಈ ಕಂಟೈನರ್ ಅಂತೂ ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಕ್ವಾಲಿಟಿ ವೈಸ್ ಮತ್ತು ಪ್ಯಾಕಿಂಗ್ ವೈಸ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದರು ಫ್ಲಿಪ್ಕಾರ್ಟ್ ಅವರು. ಥ್ಯಾಂಕ್ ಯು ಫ್ಲಿಪ್ಕಾರ್ಟ್. ನಿಜವಾಗ್ಲೂ ನನಗಂತೂ ಈ ಕಂಟೈನರ್ ತುಂಬ ಇಷ್ಟ ಆಯಿತು. ನಿಮಗೂ ಬೇಕು ಅಂದರೆ ಬೇಕಾದರೆ ಆರ್ಡ್ರ್ ಮಾಡ್ಕೊಳ್ಳಿ. 1000 ml ಅಷ್ಟು ಕ್ವಾಂಟಿಟಿ ಇದೆ ಇದರಲ್ಲಿ. ಪ್ಯಾಕಿಂಗು ಚೆನ್ನಾಗಿ ಮಾಡಿಕೊಟ್ಟಿದ್ರು. ಇದನ್ನು ಹೇಳ್ತಾ ಪೂಜೆನೂ ಮುಗಿಸ್ಕೊಂಡೆ. ಇದಾಗಿತ್ತು ಮತ್ತು ನನ್ನ ಇವತ್ತಿನ ಲಾಗ್. ನಿಮಗೆ ಲಾಸ್ಟಲ್ಲಿ ಒಂದು ಸರ್ಪ್ರೈಸ್ ಇದೆ. ಅಲ್ಲೊಂದು ನಮ್ಮ ವರ್ಕಿಂಗ್ ಪ್ಲೇಸಲ್ಲಿ ಒಂದು ಪಾಪು ಇತ್ತು. ಅದಂತೂ ನಿಜವಾಗ್ಲೂ ಎಲ್ಲರನ್ನೂ ನೋಡ್ಬಿಟ್ಟು ಪ್ಲೈನ್ ಕಿಸ್ ಕೊಡೋದು, ಅದಕ್ಕೆ ಏನು ಮಾತಾಡುತ್ತೆ ಅಂತಲೇ ಅರ್ಥ ಆಗ್ತಿರಲಿಲ್ಲ. ಬಟ್ ನಿಜವಾಗ್ಲೂ ತುಂಬ ಕ್ಯೂಟ್